ಎಲ್ಲ ಊಟ ಮಾಡಿದ್ರಾ? ಶ್ಲೋಕ 29 ಎಲ್ಲ ಬುಕ್ ಓಪನ್ ಮಾಡಿ. ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಸೊ ಇಲ್ಲಿ ವೇಪತುಹು ಅಂದ್ರೆ ಶರೀರದ ಕಂಪನವು, ಗಾಂಡೀವ ಅಂದ್ರೆ ಇಲ್ಲಿ ಅರ್ಜುನನ ಧನುಸ್ಸು ಬಿಲ್ಲು. ನನ್ನ ಶರೀರವು ಕಂಪಿಸುತ್ತಿದೆ, ಕೂದಲು ನಿಮಿರುತ್ತಿದೆ, ಗಾಂಡೀವ ಧನುಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ. ಸೊ ಇಲ್ಲಿ ಅರ್ಜುನ ಕೃಷ್ಣಂಗೆ ಹೇಳ್ತಾ ಇದ್ದಾನೆ. ಸೊ ಅವ್ರನ್ನೆಲ್ಲ ಕೃಷ್ಣ ತಗೊಬಂದು ಅವನ ರಥವನ್ನು ನಿಲ್ಲಿಸಿದಾಗ ಅವ್ರ ಮುಂದೆ ಇಷ್ಟು ಫೀಲಿಂಗ್ಸು ಅರ್ಜುನನಲ್ಲಿ ಆಗ್ತಾ ಇದೆ. ಏನೇನಾಗ್ತಾ ಇದೆ? ಶರೀರವು ಕಂಪಿಸುತ್ತಿದೆ, ಸೊ ಶರೀರ ಎಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಕೂದಲು ನಿಮಿರುತ್ತಿದೆ, ಸೊ ರೋಮಾಂಚನ, ರೋಮಗಳೆಲ್ಲ ನಿಂತ್ಕೋತಾ ಇದೆ. ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ. ಸೊ ಒಂದು ಯುದ್ಧ ಅಂದಮೇಲೆ ಎಷ್ಟು ನೀವು ಫರ್ಮ್ ಆಗಿರಬೇಕು ಅಲ್ವಾ. ಸೊ ಎತ್ಕೊಂಡು ಬಿಲ್ಲು ಬಾಣ ಹೊಡೆದ ಅಂದರೆ ಹೋಗಬೇಕು. ಇಲ್ಲಿ ಅವನಿಗೆ ಜಾರ್ತಾ ಇದೆ, ಅದೆಲ್ಲ ಹಿಂಗೆ ಹಿಡ್ಕೊತಾನೆ. ಸೊ ಅಷ್ಟು ಅವನಿಗೆ ಬೆವರು, ಕೈಯಲ್ಲೆಲ್ಲ ಬೆವರು ಜಾರ್ತಾ ಇದೆ. ನನ್ನ ಚರ್ಮವು ಉರಿಯುತ್ತಿದೆ. ಸೊ ಚರ್ಮ ಬಿಸಿ ಆಗ್ತಾ ಇದೆ. ಸೊ ಇಡೀ ಮೈಯೆಲ್ಲ ಬಿಸಿ ಆಗ್ತಾ ಇದೆ. ಸೊ ಶರೀರ ಕಂಪನ ಆಗೋದು ಮತ್ತೆ ರೋಮಾಂಚನ, ನಮಗೆ ರೋಮಾಂಚನ ಆಗೋದು 2 ಸಲ. ಸೊ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಕಂಪ್ಲೀಟ್ ಆಗಿ ಮುಳುಗಿದಾಗ ನಮಗೆ ಈ ಅನುಭವ ಆಗುತ್ತೆ. ಇನ್ನೊಂದು ಲೌಕಿಕ ಬದುಕಿನಲ್ಲಿ ಭಯ ಆದಾಗ ನಮಗೆ ಈ ಕಂಪನ ಉಂಟಾಗುತ್ತೆ. ನಿಮಗೆ ಈ ಫೀಲಿಂಗು ಏನಿದು ಶರೀರದಲ್ಲಿ ಕಂಪನ ಆಗೋದು ಮತ್ತೆ ರೋಮಾಂಚನ ಆಗೋದು, ನೀವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಧ್ಯಾತ್ಮಿಕತೆಗೆ ಇಳಿದಾಗ ನಿಮಗೆ ಆ ಅನುಭವ ಆಗುತ್ತಲ್ಲ, ಆವಾಗಲೂ ಸೇಮ್ ಇದೇ ಥರ ಅನುಭವ ಆಗುತ್ತೆ. ಆದರೆ ನಿಮಗೆ ಆ ಟೈಮಲ್ಲಿ ಭಯ ಬರೋದಿಲ್ಲ. ಆದರೆ ನೀವು ಲೌಕಿಕ ಜಗತ್ತಿನಲ್ಲಿ, ಈ ಬೌದ್ಧಿಕ ಜಗತ್ತಿನಲ್ಲಿ ಉಳ್ಕೊಂಡಾಗ ಈ ಫೀಲಿಂಗ್ಸು, ಅಟ್ಯಾಚ್ಮೆಂಟು ಎಲ್ಲ ಇಟ್ಕೊಂಡಾಗ ನಿಮಗೆ ಮನಸ್ಸಲ್ಲಿ ಭಯಗಳು ಹೆಚ್ಚಾಗುತ್ತೆ. ಸೊ ಸೇಮ್ ಫೀಲಿಂಗ್ ಸೇಮ್ ಇರುತ್ತೆ, ಶರೀರದ ಕಂಪನ, ರೋಮಾಂಚನ ಎಲ್ಲ ಆಗ್ತಾ ಇರುತ್ತೆ, ಬಟ್ ಮನಸ್ಸಲ್ಲಿ ಭಯ ಇರುತ್ತೆ. ಗೊತ್ತೈತೆ ಆಧ್ಯಾತ್ಮಿಕ ಮತ್ತು ನಮ್ಮ ಲೌಕಿಕ ಬದುಕಿಗೆ ಇರುವ ಡಿಫ್ರೆನ್ಸ್. ಸೊ ನೀವು ಯಾವಾಗ ಲೌಕಿಕ ಬದುಕಿನಲ್ಲಿ ಅಷ್ಟು ತೀರಾ ಮುಳುಗೋಗಿ ಈ ಅಟ್ಯಾಚ್ಮೆಂಟ್ಸ್ ಇಟ್ಕೊಂಡಿರ್ತೀರಲ್ವಾ ಜನರ ಜೊತೆ, ಎಷ್ಟು ನೀವು ಅಟ್ಯಾಚ್ಡ್ ಆಗಿರ್ತೀರ ಅಷ್ಟು ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕ ನೋಡೋಣ. ಶ್ಲೋಕ 30 ನೋಡಿ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹೇ ಕೃಷ್ಣ, ಕೇಶ ರಾಕ್ಷಸನ ಸಂಹಾರಕನೇ, ಇಲ್ಲಿ ನಿಲ್ಲುವುದಕ್ಕೆ ನನಗೆ ಆಗುತ್ತಿಲ್ಲ. ಮತ್ತೆ ಅರ್ಜುನ ಹೇಳ್ತಾ ಇದ್ದಾನೆ, ಇನ್ನೂ ಅವನಲ್ಲಿ ಏನೇನು ಆಗ್ತಾ ಇದೆ, ಅವನ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇದೆ, ಏನೇನಾಗ್ತಾ ಇದೆ, ನನಗೆ ಇಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಅವ್ರನ್ನೆಲ್ಲ ನೋಡ್ತಾ ಇದ್ದಾನೆ. ಮೈಯಲ್ಲಿ ನಡುಕ ಇದೆ, ಗಾಂಡೀವ ಧನಸ್ಸು ಜಾರ್ತಾ ಇದೆ, ಚರ್ಮ ಉರಿತಾ ಇದೆ. ಅವನಿಗೆ ಅದೆಲ್ಲ ತಡ್ಕೊಂಡು ಅಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ನನ್ನನ್ನೇ ನಾನು ಮರೆಯುತ್ತಿದ್ದೇನೆ, ನನ್ನ ಮನಸ್ಸು ಸುತ್ತುತ್ತಿದೆ, ಅಶುಭ ಸೂಚಕ ಶಕುನಗಳೇ ಕಾಣುತ್ತಿದೆ. ಸೊ ನನಗೆ ಬ್ಯಾಡ್ ವೈಬ್ಸ್ ಬರ್ತಾ ಇದೆ, ಇಲ್ಲಿ ಅಶುಭದ ಸಂಕೇತ. ಸೊ ಇಲ್ಲಿ ಏನೋ ಕೆಟ್ಟದಾಗತ್ತೆ, ನನಗೆ ಇಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ ಕೃಷ್ಣ ಅಂತ ಕೃಷ್ಣಂಗೆ ಹೇಳ್ತಾ ಇದ್ದಾನೆ. ಸೊ ನಿಮಗೆ ಈ ಥರ ವೀಕ್ನೆಸ್ ಆದಾಗ ಬಾಡಿಯಲ್ಲಿ, ಆಯಿತಾ, ನೀವು ಜೀವನದಲ್ಲೂ ಅಷ್ಟೇ ನಿಮಗೆ ಯಾವುದೋ ಎಮೋಷನ್ಸ್ಗೆ ಫುಲ್ ಅಟ್ಯಾಚ್ ಆಗಿರ್ತೀರಾ, ಸಡನ್ನಾಗಿ ಆ ಇಮೋಷನ್ಗೆ ನಿಮಗೆ ಹರ್ಟ್ ಆಗುತ್ತೆ, ಅಥವಾ ಯಾರೋ ಸಡನ್ನಾಗಿ ಬಿಟ್ಟು ಹೋದ್ರು ಅಂದಾಗ ಇಮೋಷ್ನಲಿ ನೀವು ಬ್ರೇಕ್ ಡೌನ್ ಆಗ್ತೀರಾ. ಸೊ ಇದನ್ನ ನೀವು ಒಂದು ವೀಕ್ನೆಸ್ ಅಂತ ತಿಳ್ಕೊಬಾರ್ದು. ಸೊ ಇದು ನಿಮ್ಮ ವಿಸ್ಡಮ್ ಅಂದರೆ ಜ್ಞಾನದ ಮೊದಲ ಹೆಜ್ಜೆ. ಸೊ ಸ್ಪಿರಿಚುಯಾಲಿಟಿಗೆ ಮೊದಲ ಹೆಜ್ಜೆ. ನಾವು ಚೆನ್ನಾಗಿದ್ದಾಗ ನಾವು ಯಾವತ್ತೂ ದೇವ್ರನ್ನ ನೆನೆಸ್ಕೊಳ್ಳಲ್ಲ, ಏನಾದರೂ ಕಷ್ಟ ಬಂದಾಗ ಮಾತ್ರ ದೇವ್ರನ್ನ ನೆನೆಸ್ಕೊಳ್ಳೋದಲ್ವಾ. ಹಾಗಾಗಿ ಈ ಥರ ಒಂದು ಸಿಚುಯೇಷನ್ ಬರುತ್ತೆ ನಿಮಗೆ. ಸೊ ಆವಾಗ ನೀವು ಕುಗ್ಗದೇನೆ ಇದು ತಿಳ್ಕೊಬೇಕು, ಇದು ಆಧ್ಯಾತ್ಮಿಕದ ಕಡೆ ಹೋಗುವ ಮೊದಲ ಹೆಜ್ಜೆ ಅಂತ. ಏನೋ ಆಕಾಶ ತಲೆ ಮೇಲೆ ಬಿದ್ದಿದೆ,
ಅನ್ನೋ ಥರ ನಿಮ್ಗೆ ಏನಾದರೂ ಫೀಲ್ ಆಯ್ತಂದರೆ ಸೊ ಅದು ವೀಕ್ ಆಗಬಾರ್ದು. ನೀವು ಆ ಥರ ಏನಾದರೂ ನಿಮ್ಮ ಜೀವನದಲ್ಲಿ ಸಿಚುವೇಶನ್ ಬಂದರೆ ಅದು ದೇವರು ನಿಮಗೆ ಕೊಡ್ತಾ ಇರೋ ಸೂಚನೆ. ಸ್ಪಿರಿಚುಯಾಲಿಟಿ ಕಡೆ ಬಾ, ಈ ಥರದ್ದೆಲ್ಲ ಮುಂದೆ ಆಗಲ್ಲ. ಇನ್ನೂ ಮತ್ತೆ ನೀವು ಈ ಥರ ಒಂದು ಇನ್ಸಿಡೆಂಟ್ ಆಗಿ ಇನ್ನೂ ಬುದ್ಧಿ ಕಲ್ತಿಲ್ಲ ಅಂದರೆ ನಿಮಗೆ ಮುಂದೆ ಇದೇ ಫೀಲಿಂಗ್ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಒನ್ಸ್ ನೀವು ಯಾವಾಗ ಸ್ಪಿರಿಚುಯಾಲಿಟಿಗೆ ಎಂಟರ್ ಆಗ್ತೀರಾ ಆವಾಗ ನಿಮಗೆ ಈ ಥರ ಫೀಲಿಂಗ್ಸ್ ಎಲ್ಲ ಕಡಿಮೆ ಆಗುತ್ತೆ. ಈ ಲೌಕಿಕ ಜಗತ್ತಿನಲ್ಲಿ ನಿಮ್ಮ ಸಂಬಂಧ ಕಡಿಮೆ ಆಗ್ತಾ ಹೋದಾಗ ದೇವ್ರ ಜೊತೆ ನೀವು ಹತ್ರ ಆಗ್ತಾ ಹೋಗ್ತೀರಾ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಜಿಮ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ನೀವೆಲ್ಲೋ ಕೇಳಿರ್ತೀರಾ. ಸೊ ಅದನ್ನೇ ತಿಳ್ಕೊಂಬಿಟ್ಟು ಜಿಮ್ಮಿಗೆ ಹೋಗಲ್ಲ. ಸೊ ಈ ಥರ ಭಯ ಇರುತ್ತೆ, ನೆಗೆಟಿವ್ ಥಾಟ್ಸೇ ಬರ್ತಾ ಇರುತ್ತೆ ಅದ್ರ ಬಗ್ಗೆ. ಜಿಮ್ ಅಂದರೆ ನೆಗೆಟಿವ್ ಆ ಥರನೇ ತುಂಬ್ಕೊಂಡ್ಬಿಡ್ತೀರಾ. ಸೊ ಈ ಥರ ಭಾವನೆಗಳೆಲ್ಲ ಹೆಚ್ಚಾಗುತ್ತೆ ನೀವು ಲೌಕಿಕ ಬದುಕಿನಲ್ಲಿ ಜಾಸ್ತಿ ಮುಳುಗೋದಾಗ. ನಿಮ್ಗೇನಾದರೂ ಕ್ವೆಶ್ಚನ್ ಇದ್ರೆ ಕೇಳ್ಬೋದು. ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು ಅಂದರೆ ಏನು ಮಾಡಬೇಕಂದ್ರೆ, ಸೊ ಈ ಥರ ನೀವು ಸ್ಪಿರಿಚುಯಾಲಿಟಿಗೆ ಬನ್ನಿ. ಅಂದರೆ ನೀವು ವಾಸ್ತವನ ಅರ್ಥ ಮಾಡ್ಕೊಬೇಕು. ಯಾವುದು ಶಾಶ್ವತ ಅಲ್ಲ ಅಂತ ನಿಮಗೆ ಗೊತ್ತಿರತ್ತಲ್ವ, ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ದೇವರು ಆ ಥರ ಮಾಡೋದು. ಜೀವನದಲ್ಲಿ ನೊಂದಿದ್ದೀನಿ, ನನಗೆ ಪರಿಹಾರ ಕೊಡಿ. ಏನಾಗಿದೆ ನಿಮಗೆ? ಸ್ಟಾರ್ಟ್ ಮಾಡಿ, ದೇವ್ರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿ. ಹೇಳ್ತಾರಲ್ವ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ಅವ್ನು ನೋಡ್ಕೊತಾನೆ. ಸೊ ಕಷ್ಟ ಬಂದಾಗ ಮಾತ್ರ ಹೋಗ್ಬೇಡಿ, ಯಾವಾಗಲೂ ನೆನೆಸ್ಕೊತಾ ಇರಿ ಅವನ್ನ. ಸೊ ಸೊಲ್ಯೂಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಅರ್ಜುನ ಅವನು ಎಷ್ಟು ಲೌಕಿಕ ಬದುಕಿಗೆ ಅಟ್ಯಾಚ್ ಆಗಿಬಿಟ್ಟಿದ್ದ ಅಂದರೆ, ಅವನು ಫುಲ್ಲು ಅಜ್ಞಾನದಲ್ಲಿ ತುಂಬಿಕೊಂಡಿದ್ದ. ಅವನಿಗೆ ಯಾವುದು ರೈಟ್ ನಾಲೆಡ್ಜ್, ಯಾವುದು ರಾಂಗ್ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವನ ಧರ್ಮವನ್ನೇ ಮರೆತು ಬಿಟ್ಟು ಹೋಗ್ತಾ ಇದ್ದ, ಮಾಡಲ್ಲ ನಾನು ಯುದ್ಧ ಮಾಡಲ್ಲ ಅಂತ. ಸೊ ಡ್ಯೂಟಿನ ಎಮೋಷನ್ನ ಅಂತ ಬಂದಾಗ, ಸೊ ಯಾವಾಗಲೂ ನೀವು ಡ್ಯೂಟಿ ಧರ್ಮನ ಫಾಲೋ ಮಾಡಬೇಕಾಗುತ್ತೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಹೀಗೆ ಇರಲಿ. ಅದು ನನ್ನ ಡೈಲಾಗ್ ಅಲ್ವಾ? ಹುಟ್ಟಿಸಿದ ದೇವರು ಹುಲ್ ಮೇಯ್ಸಲ್ವಾ? ಯಾಕೆ ನಮ್ಮ ಭಾರ ತಡ್ಕೊತಾನೆ ದೇವರು? ಅವನೇ ಹುಟ್ಟಿಸಿರೋದು, ಅವನೇ ನೋಡ್ಕೊಬೇಕು. ಮಾಸ್ಟರ್ ರವಿ ಬೆಳ್ಳಾರಿ, ಏನೂ ಆಗಲ್ಲ ಜೀವನದಲ್ಲಿ, ಏನೇ ಇದ್ರೂ ಎಲ್ಲ ಸರಿ ಹೋಗುತ್ತೆ, ಟೈಮ್ ಕೊಡಬೇಕಷ್ಟೇ. ದುಡುಕಿ ಏನು ತಪ್ಪು ನಿರ್ಧಾರಗಳನ್ನ ತಗೋಬೇಡಿ. ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ. ಎಷ್ಟು ಅಮೂಲ್ಯವಾದ ಜೀವನ ನಮಗೆ ಸಿಕ್ಕಿದೆ ಅಲ್ವಾ, ಅದನ್ನು ವೇಸ್ಟ್ ಮಾಡ್ಕೊಬಾರ್ದು. ಏನು ಸೊಲ್ಯೂಷನ್ ಇರುತ್ತೆ ಎಲ್ಲದಕ್ಕೂ, ಸೊಲ್ಯೂಷನ್ ಹುಡುಕಿ. ಹಣ ಇದ್ದವ್ರಿಗೆ ಏನು ಕಷ್ಟಗಳು ಬರಲ್ಲ ಅಂತ ಅಲ್ಲ, ಎಷ್ಟೊಂದು ಹಣ ಇದ್ದವ್ರಿಗೆ ಪ್ರೀತಿನೇ ಸಿಗಲ್ಲ. ಗುಣ ಇಂಪಾರ್ಟೆಂಟ್ ಆಗುತ್ತೆ. ಮನಿ ಕೌಂಟ್ ಮಾಡೋದಕ್ಕೆ ಏನು ಮಾಡಬೇಕು ಹೇಳಿ? ಮ್ಯಾಥ್ಸ್ ಕಲ್ತಿರ್ಬೇಕು. 1 2 3. ಹಾಯ್ ವೇಕ್ಷಾ, ಊಟ ಆಯ್ತಾ ವೇಕ್ಷಾ ಪುಟ್ಟಿದು? ಊಟ ಮಾಡ್ಕೋಬೇಕು, ಬೇಗ ಊಟ ಮಾಡಿಕೊಂಡು ಮಲ್ಕೋಬೇಕು, ಆಯಿತಾ? ಹೇ ಯೋ ಫ್ಯಾನ್ ಫ್ರಮ್ ಬೆಳಗೋಳ, ನಮ್ಮೂರು. ಅದು ನಾನೊಬ್ಬ ವ್ಯಕ್ತಿನ ಮರಿಬೇಕು ಅಂದ್ಕೊಂಡಿದ್ದೀನಿ. ಅವ್ರನ್ನ ಏನೇ ಆದರೂ ಮರೆಯೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಮರೆಯೋ ಟಿಪ್ಸ್ ಹೇಳ್ತೀರಾ? ಸೊ ನೀವು ತಪ್ಪು ವಯಸ್ಸಲ್ಲಿ ತಪ್ಪು ಕೆಲಸ ಮಾಡಿದ್ದೀರಾ, ಅದಕ್ಕೆ ಮರೆಯೋಕ್ಕಾಗ್ತಾ ಇಲ್ಲ. ಸಾವು ಮತ್ತು ಪ್ರೀತಿ ಅದೆರಡನ್ನೂ ನಾವು ಹುಡ್ಕೊಂಡು ಹೋಗಬಾರ್ದು, ಅದೇ ನಮ್ಮ ಹತ್ರ ಬರಬೇಕು ಅಂತ. ಸೊ ಅದೇ ನಮ್ಮ ಹತ್ರ ಬರೋವರೆಗೂ ವೇಟ್ ಮಾಡಿ. ಸೊ ಇವಾಗ ಮರೆಯೋಕ್ಕಾಗ್ತಾ ಇಲ್ಲ, ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ನೀವು ಡೈವರ್ಟ್ ಆಗಿ ಆಚೆ ಬನ್ನಿ. ಬೇರೆ ಇನ್ನೂ ಎಷ್ಟೊಂದಿದೆ ಪ್ರಪಂಚದಲ್ಲಿ, ಎಷ್ಟೊಂದು ಕೆಲಸ ಇದೆ ಮಾಡೋಕ್ಕೆ. ಬನ್ನಿ, ಯೋಗ ಮಾಡಿ ನಮ್ಮ ಜೊತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಅಟ್ಯಾಚ್ಮೆಂಟ್ ಇಟ್ಕೊಬಾರ್ದು ಅಂತ. ಸೊ ಈ ಥರ ಅಟ್ಯಾಚ್ಮೆಂಟ್ ಇಟ್ಕೊಂಡಾಗ ಇಲ್ಲಿ ಅರ್ಜುನನ ಕತೆ ಅರ್ಜುನನ ಸ್ಥಿತಿ ಇವಾಗ ನಿಮಗೆ ಬಂದಿದೆ. ಅವ್ರ ರಿಲೇಟಿವ್ಸ್ನೆಲ್ಲ ನೋಡಿ ಅವನಿಗೆ ಆಗ್ತಾಯಿಲ್ಲ, ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅವನಿಗೆ ಎಷ್ಟು ಇಮೋಷನ್ಸ್ ಬರ್ತಾ ಇದೆ ಅವನಿಗೆ. ಅವನ ಧರ್ಮನೇ ಮರೆಯೋಷ್ಟು, ಅವನು ಏನಕ್ಕೆ ಹುಟ್ಟಿದ್ದಾನೆ ಭೂಮಿ ಮೇಲೆ ಅದನ್ನೇ ಮರೆತು ಅವನು ಅಲ್ಲಿಗೆ ಶರಣಾಗ್ತಾ ಇದ್ದಾನೆ. ಸೊ ಅದು ತಪ್ಪು ಅಂತ ಕೃಷ್ಣ ಹೇಳ್ತಾನೆ.
ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕಲ್ವ ನಾನು ಹೇಳ್ತಾ ಇರೋದು ಪಾಠ. ಅರ್ಥ ಮಾಡ್ಕೊಳ್ಳಿ, ಹೊರಗೆ ಬನ್ನಿ. ನೀವು ಭೂಮಿ ಮೇಲೆ ಹುಟ್ಟಿರೋದು ಯಾರೋ ಬಿಟ್ಟು ಹೋಗಿದ ವ್ಯಕ್ತಿನ ವಾಪಸ್ ಕರ್ಸ್ಕೊಳಕ್ಕ, ಅವ್ರ ನೆನಪಲ್ಲೇ ಉಳಿಯೋದಕ್ಕ ಇಲ್ಲ ತಾನೆ? ಅದು ಬಿಟ್ಟು ಬೇರೆ ಕೆಲಸಗಳಿದೆ ಅಲ್ವಾ ನಿಮಗೆ, ಅದ್ರ ಕಡೆ ಗಮನನ ಕೊಡಿ. ಸಾವನ್ನ ಹುಡ್ಕೊಂಡು ಹೋಗ್ತೀವ ನಾವಿಲ್ಲ ಅಲ್ವಾ, ಅದೇ ಥರ ಪ್ರೀತಿನೂ ಅಷ್ಟೇ, ಹುಡ್ಕೊಂಡು ಹೋಗಬೇಡಿ, ಬರಲಿ, ವೆಯ್ಟ್ ಮಾಡಿ. ಬೆಳಗೊಳದಲ್ಲಿ ಫ್ಯಾನ್ ಮೀಟಪ್ಪ. ಅಲ್ಲೂ ಆ್ಯಕ್ಚುಲಿ ನಾನು ಹೋದ್ಸಲ ಜಾತ್ರೆಗೆ ಬಂದಿದ್ದೆ, ಅವಾಗ ಎಷ್ಟೊಂದು ಜನ ಬಂದು ಮಾತಾಡ್ಸಿದ್ರು ನನಗೆ, ಅಕ್ಕ ಅಕ್ಕ ಅಂತ. ನಂಗೆ ಗೊತ್ತೇ ಇರಲಿಲ್ಲ ನನಗೆ ಅಲ್ಲೆಲ್ಲ ನನ್ನ ಫಾಲೋವರ್ಸ್ ಇದ್ದಾರೆ ಅಲ್ಲೂ ಅಂತ. ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ, ಎಲ್ಲ ನಿಮ್ಮ ಬಗ್ಗೆನೇ ಹೇಳ್ತಾ ಇರ್ತಾರೆ ಅಂತ. ಯಾವಾಗಲೂ ನಗ್ತಾ ಇರ್ತೀರಲ್ಲ, ಹೇಗೆ ಅದು ನಮಗೂ ಸ್ವಲ್ಪ ಹೇಳಿ. ನಿಮ್ಗೆ ಇಷ್ಟವಾಗಿರೋ ಕೆಲಸ ಮಾಡಿ. ನಿಮಗೂ ಯಾವಾಗಲೂ ಖುಷಿಯಾಗಿರ್ಬೇಕಂದ್ರೆ ನಿಮ್ಗೆ ಇಷ್ಟವಾಗಿರೋ ಕೆಲಸ ಮಾಡಿ. ಕಷ್ಟಪಡ್ಕೊಂಡು ನೀವು ಯಾವುದೋ ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ಅದು ನಿಮಗಲ್ಲ ಆ ಕೆಲಸ. ನಿಮಗೇನು ಇಷ್ಟ, ನಿಮ್ಮನ್ನ ನೀವು ಎಕ್ಸ್ಪ್ಲೋರ್ ಮಾಡಿ, ಸೆಲ್ಫ್ ಸ್ಟಡಿ ಮಾಡಿ, ನಿಮಗೇನು ಇಷ್ಟ ಅದನ್ನು ತಿಳ್ಕೊಳ್ಳಿ. ಓಕೆ, ಸಾಗರ ಬನ್ನಿ ಒಂದ್ಸಲಿ. ಹೌದು, ನಾನು ಬರಬೇಕು ಸಾಗರಗೆ, ರೈಡ್ ಬರಲ್ಲ. ಬಟ್ ಇವಾಗ ಜೋಗ್ ಫಾಲ್ಸ್ ಗೇಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದಾರಲ್ವ, ಡ್ಯಾಮ್, ಅಷ್ಟು ನೀರು ಬರ್ತಾ ಇರಲ್ಲ ಅನಿಸುತ್ತೆ. ಲಾಸ್ಟ್ ಮಂತ್ ಇದ್ದಷ್ಟು. ಲಿಂಗನಮಕ್ಕಿ. ಯಾಕೆ ನೈಟ್ ಫ್ರೂಟ್ಸ್ ತಿನ್ನಬಾರ್ದು? ನೈಟ್ ನೀವು 6 o'clock ಒಳಗೆ ರಾ ಫುಡ್ಸ್ ಏನಿರುತ್ತೆ ಅದನ್ನೆಲ್ಲ ನೀವು ಸಣ್ಣಿದ್ದಾಗ ಅಂದರೆ ಒಂದು 5 o'clock ಒಳಗೆ ತಿನ್ಕೊಬೇಕು. ಓಕೆನಾ? ಫ್ರೂಟ್ಸ್ ಎಲ್ಲ ಒಂದು 5 ಗಂಟೆ ಆದಮೇಲೆ ತಿನ್ನಬೇಡಿ. ರಾತ್ರಿ ಹೊತ್ತು ರಾ ವೆಜಿಟೇಬಲ್ಸ್ ಕೂಡ ತಿನ್ನಬೇಡಿ. ಇದು ರಾತ್ರಿ ಹೊತ್ತು ನೀವೇನಾದ್ರು ವೆಜಿಟೇಬಲ್ಸ್ ಬೇಕಂದರೆ ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ಳಿ ವೆಜಿಟೇಬಲ್ಸ್ನ, ಆಯಿತಾ? ಆಮೇಲೆ ಸಿಟ್ರಸ್ ಫ್ರೂಟ್ಸ್ ಎಲ್ಲ ತಿನ್ನಲೇಬಾರ್ದು ರಾತ್ರಿ ಹೊತ್ತು. ತಿಂದರೆ ಅದು ಅಸಿಡಿಟಿ ಆಗುತ್ತೆ. ಮತ್ತು ಸ್ವೀಟ್ ಇರೋ ಫ್ರೂಟ್ಸು ಶುಗರ್ ಸ್ಪೈಕ್ ಮಾಡುತ್ತೆ. ಸೊ ರಾತ್ರಿ ಹೊತ್ತು ಅವಾಯ್ಡ್ ಮಾಡಿ ಏನು ತಿನ್ನೋದು. ಆಮೇಲೆ ಮಿಡ್ನೈಟ್ ಕ್ರೇವಿಂಗ್ಸ್ ಅಂದ್ಬಿಟ್ಟು ಎದ್ಬಿಟ್ಟು ತಿಂತೀರಲ್ಲ, ಅದು ಹೆವಿ ಡೇಂಜರಸ್ಸು. ಮಿಡ್ನೈಟ್ ಎಲ್ಲ ತಿನ್ನೋಕ್ಕೆ ಹೋಗಬೇಡಿ. ಯಾರಿಗೂ ನೀವು ಬೇಡ ಆಗಿದ್ದು ಹಾಗೆ ಆಕೆಗೂ ನಾನು ಬೇಡ ಆಗಿದ್ದೀನಿ. ನೀವು ಬೇಡ ಆಗಿದ್ರೆ, ಯಾರಿಗೂ ಬೇಡ ಆಗಿದ್ರೆ ನೀವು ಈ ಭೂಮಿ ಮೇಲೆ ಹುಟ್ಟುತ್ತಾ ಇರಲಿಲ್ಲ. ಆ ದೇವರು ನಿಮ್ಮನ್ನ ಹುಟ್ಟಿಸ್ತಾನೆ ಇರಲಿಲ್ಲ. ಓಕೆ, ಏನೋ ಒಂದು ಉದ್ದೇಶದಿಂದ ಕಳಿಸಿರ್ತಾರೆ ನಿಮಗೆ ದೇವ್ರಿಗೆ ಮೋಸ ಮಾಡಬೇಡಿ. ಓಕೆ, ಎಲ್ಲದಕ್ಕೂ ರೀಸನ್ ಇರುತ್ತೆ. ನಾವು ಭೂಮಿ ಮೇಲೆ ಹುಟ್ಟಿರೋದಕ್ಕೆ ರೀಸನ್ ಇರುತ್ತೆ. ಸುಮ್ಮನೆ ನಮಗೆ ಮನುಷ್ಯರ ಜನ್ಮ ಹಾಗೆ ಕೊಟ್ಟು ಬಿಡಲ್ಲ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೆಲ್ಲ ಮಾತಾಡಬೇಡಿ. ಫ್ರೂಟ್ ಸಲಾಡ್ಸ್ ತಿನ್ನಬಾರ್ದು. ಫ್ರೂಟ್ಸ್ ಮಿಕ್ಸ್ ಮಾಡಬಾರ್ದು ನೀವು ಎಲ್ಲ ಫ್ರೂಟ್ಸ್ನು. ಸ್ವೀಟ್ ಫ್ರೂಟ್ಸ್ ಓಕೆ, ಬಟ್ ಸ್ವೀಟ್ ಮತ್ತು ಸಿಟ್ರಸ್ ಫ್ರೂಟ್ಸ್. ಸಿಟ್ರಸ್ ಅಂದರೆ ಆರೆಂಜ್, ನಿಂಬೆಹಣ್ಣು. ಸೊ ಯಾವ್ದಾವ್ದು ವಿಟಮಿನ್ ಸಿ ಇರುತ್ತೆ ಅದನ್ನು ಸ್ವೀಟ್ ಫ್ರೂಟ್ಸ್ ಜೊತೆ, ಬನಾನಾ, ಆ್ಯಪಲ್, ಪಪ್ಪಾಯ ಇದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಬಾರ್ದು. ಸೊ ಈಟ್ ಇಟ್ ಅಲೋನ್ ಆರ್ ಲೀವ್ ಇಟ್ ಅಲೋನ್. ಫ್ರೂಟ್ಸ್ ತಿಂದರೆ ಒಂದೊಂದೇ ಫ್ರೂಟ್ಸ್ ಸಪ್ರೇಟ್ ತಿನ್ನಿ. ಈ ಫ್ರೂಟ್ ಬೌಲ್ ಅಂತ ಮಿಕ್ಸ್ ಮಾಡಿಬಿಟ್ಟು ತಿಂತಿರಲ್ಲ, ಅದೆಲ್ಲ ಮಾಡಬೇಡಿ. ಒಂದೊಂದು ಫ್ರೂಟ್ಸ್ಗೆ ಒಂದೊಂದು ಡೈಜೆಸ್ಟಿವ್ ಕೆಪಾಸಿಟಿ ಇರುತ್ತೆ. ಭೂಮಿಗೆ ಭಾರ ಆಗಲ್ಲ ಬಿಡಿ, ಇರಿ. ಹರೇ ಕೃಷ್ಣ 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 ಹರಿ ನಾಮ ಹರಿ ಧ್ಯಾನ ಹರಿ ಸೇವೆಯಿಂದ ನಾ ಧನ್ಯಳಾದೆ ಬಲು ಮಾನ್ಯಳಾದೆ. ಬಾಯ್ ಗಾಯ್ಸ್, ಥ್ಯಾಂಕ್ ಯು ಪ್ರಭು. ಬಾಯ್ ಎಲ್ಲರಿಗೂ.